ಪೂರ್ವಭಾವಿ ಸಭೆ ಹಾಗೂ ಆಚರಣೆಗಳನ್ನು ಪ್ರತ್ಯೇಕವಾಗಿ ಆಚರಿಸಿ ಕೆ ಅಂಬಣ್ಣ ಗಂಗಾ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇರಿದಂತೆ ಮಾಜಿ ಉಪರಾಷ್ಟ್ರಪತಿ ಬಾಬು ಜಗಜೀವನ್ ರಾವ್ ಅವರು ಸೇರಿದಂತೆ ಸರ್ಕಾರದಿಂದ ಆಚರಿಸಲ್ಪಡುವ ಜಯಂತ್ಯೋತ್ಸವದ ಪೂರ್ವಭಾವಿ ಸಭೆಗಳು ಹಾಗೂ ಆಚರಣೆಗಳನ್ನು ಪ್ರತ್ಯೇಕವಾಗಿ ಆಚರಿಸಲು ತಹಶೀಲ್ದಾರ್ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಬೇಕೆಂದು ದಲಿತ ಮುಖಂಡ ಕೆ ಅಂಬಣ್ಣ ಚಲುವಾದಿ ಹೇಳಿದರು. ಅವರು ತಾಲೂಕು ಪಂಚಾಯತ್ ಮಂಥನ ಸಭಾಂಗಣದಲ್ಲಿ ತಹಶೀಲ್ದಾರ್ ವಿಶ್ವನಾಥ್ ಮುರಡಿ ನೇತೃತ್ವದಲ್ಲಿ ಕರೆಯಲಾದ ಇಬ್ಬರು ಮಹಾನ್ ನಾಯಕರ ಜಯಂತ್ಯೋತ್ಸವ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಇಬ್ಬರು ಮಹಾನಾಯಕರು ದಲಿತ ಸಮಾಜದ ಎರಡು ಕಣ್ಣುಗಳಿದ್ದಂತೆ. ಈ ಹಿನ್ನೆಲೆಯಲ್ಲಿ ಎರಡು ಮಹಾನಾಯಕರ ಜಯಂತ್ಯೋತ್ಸವದಲ್ಲಿ ಭಾಗವಹಿಸುವ ನಮ್ಮ ಸಮಾಜ ಬಾಂಧವರು ಅರ್ಥಪೂರ್ಣವಾದ ಆಚರಣೆಗೆ ಸರ್ಕಾರ ಮುಂದಾಗಬೇಕು. ಈ ಹಿಂದೆ ತಹಶೀಲ್ದಾರರು ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ರವರ ಜಯಂತಿಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಆ ಮಹಾನ್ ವ್ಯಕ್ತಿಗಳ ಕುರಿತು ಹಲವಾರು ಕಾರ್ಯಕ್ರಮಗಳನ್ನು ಶಿಕ್ಷಣ ಇಲಾಖೆಯ ನೇತೃತ್ವದಲ್ಲಿ ನಡೆಸಿ ಬಹುಮಾನಗಳನ್ನು ವಿತರಿಸಲಾಗುತ್ತಿತ್ತು. ಆದರೆ ಆ ಪದ್ಧತಿ ಎಂದೂ ಕಣ್ಮರೆಯಾಗಿರುವುದು ದೊಡ್ಡ ದುರಂತವಾಗಿದೆ. ಕೇವಲ ಕಾಟಾಚಾರಕ್ಕೆ ಎಂಬಂತೆ ಅಧಿಕಾರಿಗಳು ಭಾಗವಹಿಸುವುದು ಸೂಕ್ತದಾಯಕ ಅಲ್ಲ ಎಂದು ಸಲಹೆ ನೀಡಿದರು. ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ತಹಶೀಲ್ದಾರ್ ವಿಶ್ವನಾಥ್ ಮುರಡಿ ವಹಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಹಾನ್ ನಾಯಕರ ಜಯಂತ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ. ತಾವು ನೀಡಿದಂತೆ ಪ್ರತ್ಯೇಕವಾಗಿ ಪೂರ್ವಭಾವಿ ಸಭೆ ಹಾಗೂ ಆಚರಣೆಗಳನ್ನು ನಡೆಸಲು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ನಿರ್ಣಯ ತೆಗೆದುಕೊಳ್ಳುವುದು. ಎಂದಿನಂತೆ ಈ ಹಿಂದೆ ಇಲಾಖೆಗಳಿಗೆ ವಹಿಸಿದ ಹೊಣೆಗಾರಿಕೆಯನ್ನ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರುಗಳಾದ ಹುಲಗಪ್ಪ ಮಾಗಿ, ವಿವಿಧ ಇಲಾಖೆಗಳ ಅಧಿಕಾರಿಗಳು ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಮತ್ತು ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಒಂದು ಇಡೀ ದಲಿತ ಸಮಾಜದ ಎರಡು ಕಣ್ಣುಗಳಿದ್ದಾಗ ನಾವು ಯಾವುದು ಭೇದ ಭಾವ ಮಾಡಕ್ಕಾಗಲ್ಲ. ಯಾಕಂದ್ರೆ ಅಂಬೇಡ್ಕರ್ ಜಯಂತಿ ಇರೋದು ಏಪ್ರಿಲ್ 14ಕ್ಕೆ ಮತ್ತು ಜಗಜೀವನ್ ರಾವ್ ಜಯಂತಿ ಇರೋದು ಏಪ್ರಿಲ್ 5ಕ್ಕೆ. ಅದಕ್ಕೆ ಅವರವರ ಜಯಂತಿಗಳನ್ನ ಬಹಳ ಅದ್ದೂರಿಯಾಗಿ ಮಾಡಬೇಕು. ಇಬ್ಬರನ್ನ ಜೊತೆಗೆ ಸೇರಿಸಿ ನೀವು ಎರಡನ್ನ ಸೇರಿಸಿ ಒಂದೇ ಸತಿಗೆ ಕೈ ತೊಳ್ಕೊಳ್ಳೋದಲ್ಲ. ಎರಡನ್ನ 5ನೇ ತಾರೀಕಿಗೆ ಜಗಜೀವನ್ ರಾವ್ ಜಯಂತಿ ಮತ್ತು 14ಕ್ಕೆ ಅಂಬೇಡ್ಕರ್ ಜಯಂತಿನ ಪ್ರತ್ಯೇಕವಾಗಿ ಆಚರಣೆ ಮಾಡಿ ಅದ್ದೂರಿಯಾಗಿ ಎರಡು ಸಮಾಜಗಳಿಗೆ ಯಾವುದಕ್ಕೂ ಭೇದ ಭಾವ ಮಾಡಲಾರ್ದಾನೆ ಅದಕ್ಕೂ ನಾವು ಭಾಗವಹಿಸ್ತೀವಿ. ಈ ಜಯಂತಿಗಳು ನಾವೇ ಭಾಗವಹಿಸೋದು, ಎರಡು ಸೇರಿ ನಾವೇ ಮಾಡ್ತಾ ಇರೋದು. ಹಾಗಾಗಿ ಜಯಂತಿಗಳನ್ನ ಯಾವುದೇ ತಾತ್ಕಾಲಿಕವಾಗಿ ಅಧಿಕಾರಿಗಳಲ್ಲಿ ಪೂಜೆ ಮಾಡೋ ಟೈಮ್ನಲ್ಲಿ ಅಷ್ಟೇ ಇರ್ತಾರೆ, ಮೆರವಣಿಗೆ ಹೊರಟು ಬಿಟ್ರೆ ಯಾರು ಇರಂಗಿಲ್ಲ. ನಾವು ಹೋದ್ ಸಾರಿ ನೋಡಿದ್ವಿ, ತಹಶೀಲ್ದಾರ್ ಮತ್ತು ಪೌರಾಯುಕ್ತ ಬಿಟ್ರೆ ಅಲ್ಲಿ ಯಾರು ಇದ್ದಿದ್ದಿಲ್ಲ. ಗಾಂಧಿ ಚೌಕರಿಗೆ ಬಂದ್ರು, ಅವ್ರು ಟಿಫನ್ ಮಾಡಿದ್ದಿಲ್ಲ, ಏನಿಲ್ಲ, ಆದ್ರೂ ಬಂದ್ರು. ಆಮೇಲೆ ಇನ್ನೊಂದು ನಮ್ಮ ಮಾಹಿತಿ ಹೇಳ್ದಂಗೆ ಎಲ್ಲರನ್ನ ಎದುರಿಸಿ ಬೆದರಿಸಿ ಇದನ್ನ ಕರೆಯುವಂತ ವ್ಯವಸ್ಥೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅಭಿಮಾನಿ ಇದ್ದಂತವ್ರು, ಆ ಸಂವಿಧಾನದ ಮೀಸಲಾತಿಯನ್ನು ತಗೊಳ್ತಂತವ್ರು ಯಾವುದೇ ಸಮಾಜದಲ್ಲಿ ಅವರು ನಿಜವಾದಂತ ಅಭಿಮಾನಿ ಇದ್ರೆ ಅವ್ರು ಭಾಗವಹಿಸಲೇಬೇಕು. ಅದು ಅವ್ರಿಗೆ ಬಿಟ್ಟಂತ ವಿಷಯ. ನಾವು ಯಾರನ್ನೂ ಒತ್ತಾಯ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಜಯಂತಿ ಕೂಡ ಅದ್ದೂರಿಯಾಗಿ, ಅಂಬೇಡ್ಕರ್ ಜಯಂತಿ ಕೂಡ ಅದ್ದೂರಿಯಾಗಿ, ಹಾಗೆ ಜಯಂತಿಯಲ್ಲಿ ಒಳ್ಳೆ ಉಪನ್ಯಾಸಗಳನ್ನು ನೀಡುವ ಮೂಲಕ ಜನರಿಗೆ ಒಳ್ಳೆ ಸಂದೇಶವನ್ನ ನೀಡುವಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಒಂದು ಉಪನ್ಯಾಸ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡ್ರಿ. ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ಪೂಜೆ ಆದ ನಂತರ ಒಂದು ಮೆರವಣಿಗೆ ಮೂಲಕ ಈ IMA ಹಾಲಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಬೇಕು. IMA ಹಾಲಿನಲ್ಲಿ ಅದರಲ್ಲಿ ಮಾಡಿ, ಅಲ್ಲಿ ಹೊರಗಡೆ ಬೇಡ ನಮಗೆ. ಅಲ್ಲಿ ಈ ಒಂದು ನೆರಳಿರುತ್ತೆ ಮತ್ತು ಮಳೆಗಾಲ ಆ ಟೈಮ್ನಲ್ಲಿ ಮಳೆಗಳಿಗೆ ಅಲ್ಲಿ ಮಾಡಿ ಇರ್ಲಿ. ಈಗ ನಮಗೆ ಪ್ರತಿ ಸರಿ ಅಲ್ಲೇ ಮಾಡಿದ್ವಿ, ಹೋದ್ ಸರಿ ಅಲ್ಲೇ ಮಾಡಿದ್ವಿ, IMA ಅಲ್ಲೇ ಮಾಡಿದ್ವಿ. ಮಾಡಿದ್ರಿ ಅದೇ ಸರ್ IMA ಅಲ್ಲೇ ನೀ ಸರ್ IMA ಅಲ್ಲಿ ಇಲ್ಲ ಬೇಡ ಸರ್, ಅಲ್ಲೆಲ್ಲ ಬೇಡ. IMA ಸ್ಕೂಲಲ್ಲಿ ಮಾಡೋದು ಸರ್. ಆದ್ರೆ ಎಲ್ಲ ಅಂಗನವಾಡಿ ಟೀಚರ್ಸ್ಗಳನ್ನ ಮತ್ತು ಸರ್ಕಾರಿ ಆಮೇಲೆ
ಆಸ್ಪತ್ರೆಯ ಒಂದು ಆಶಾ ಕಾರ್ಯಕರ್ತರು ಕೂಡ ಅವರು ಕೂಡ ಸ್ವಲ್ಪ ಬರಕ್ಕೆ ನಗರದಲ್ಲಿ ಆಶಾ ಕಾರ್ಯಕರ್ತರು ಆಯ್ತು, ಹಿಂಗೆ ಒಪ್ಕೊಂಡು ಹೋಗಿದಾರ ಅವ್ರು.